ಯಾರೊಬ್ರು ಹೇಳಿದ್ರು ECS ಬಗ್ಗೆ ಹೇಳಿ ಅಂತ. ECS ಅಂತ ಅಂದರೆ ಎಲೆಕ್ಟ್ರಾನಿಕ್ ಕ್ಲಿಯರೆನ್ಸ್ ಸರ್ವಿಸ್. ಇದನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ನೀವೇನಾದರೂ EMIಲಿ ಗಾಡಿ, ಫೋನು, ಫ್ರಿಜ್ಜು, ವಾಷಿಂಗ್ ಮಿಷಿನ್ ಏನಾದರೂ ತೊಗೊಂಡಿರ್ತೀರಾ, ಅದಕ್ಕೆ ನೀವು ಮಂತ್ಲಿ EMIನ ಕಟ್ಟಬೇಕು. ಬಟ್ ನೀವು ಪರ್ಸ್ನಲಾಗಿ ಹೋಗಿ EMIನ ಕಟ್ಟೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ನೀವು ಒಂದು ಬಜಾಜ್ ಕಂಪ್ನಿಯಿಂದ ತೊಗೊಂಡಿರ್ತೀರಾ ಅಂತ ಅಂದ್ಕೊಳ್ಳಿ. ನೀವು ಬಜಾಜ್ ಕಂಪ್ನಿಗೆ ಹೋಗಿ ಪರ್ಸ್ನಲಾಗಿ EMIನ ಕಟ್ಟೋ ಅವಶ್ಯಕತೆ ಇಲ್ಲ. ಅದನ್ನು ನಿಮ್ಮ ಬ್ಯಾಂಕ್ ಮಾಡುತ್ತೆ. ಸೊ ನೀವು ನಿಮ್ಮ ಬ್ಯಾಂಕ್ನ ಥರ್ಡ್ ಪಾರ್ಟಿಯಾಗಿ ಅಥರೈಸ್ ಮಾಡಿರ್ತೀರಾ ನಿಮ್ಮ ಪರವಾಗಿ ಪೇಮೆಂಟ್ ಮಾಡೋಕ್ಕೆ, EMIನ ಕಟ್ಟೋಕ್ಕೋಸ್ಕರ. ಇಟ್ ಮೀನ್ಸ್ ನೀವು ಡೈರೆಕ್ಟಾಗಿ ಹೋಗಿ EMIನ ಕಟ್ಟಬೇಕು ಅಂತೇನಿಲ್ಲ. ನಿಮ್ಮ ಬ್ಯಾಂಕಲ್ಲಿ ಅಮೌಂಟ್ ಇದ್ದರೆ ಸಾಕು, ಬ್ಯಾಂಕ್ ಅವರೇ ಆ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಇಂಟ್ರೊಡ್ಯೂಸ್ ಮಾಡಿದ್ದು. ಬಿಕಾಸ್ ರಿಪೀಟೆಡ್ ಪೇಮೆಂಟ್ ಏನಿರ್ತಾನೆ, ಮಂತ್ಲಿ ನೀವು ಎಷ್ಟು ಕಟ್ಟಿರ್ತೀರಾ ಅಷ್ಟೇ ಕಟ್ಟೋದಲ್ವಾ. ಆ ಥರದನ್ನ ಕಟ್ಟೋಕ್ಕೆ ಯಾವಾಗಲೂ ಡೈರೆಕ್ಟಾಗಿ ಹೋಗೋದ್ರ ಬದಲು ಅದನ್ನು ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಈಸಿಯಾಗೂ ಇರುತ್ತೆ ಮತ್ತು ಫಾಸ್ಟಾಗೂ ಇರುತ್ತೆ, ನಿಮ್ಮದು ಟೈಮ್ ಕೂಡ ಸೇವ್ ಆಗುತ್ತೆ ಅನ್ನೋದು. ಇದನ್ನ ಎಲೆಕ್ಟ್ರಾನಿಕ್ ಕ್ಲಿಯರೆನ್ಸ್ ಸರ್ವಿಸ್ ಅಂತಾರೆ, ECS ಅಂತಾರೆ. ಸೊ ಓಕೆ, ECS ಅಂದರೆ ಏನಂತ ಗೊತ್ತಾಯಿತು. ECS ಅಂದರೆ ಏನು ಅಂತ ತಿಳ್ಕೊಂಡ್ರಿ. ಮೇನ್ ಎಲ್ಲರೂ ಕ್ವಶನ್ ಏನು ಅಂತಂದರೆ ECS ಚಾರ್ಜಸ್ ಅಂದರೆ ಏನು, ಅದನ್ನೇನೆ ಕಟ್ ಮಾಡ್ಕೋತಾರೆ ಅಂತ. ಸೊ ಇದನ್ನು ನಾವು ಪೆನಾಲ್ಟಿ ಅಂತ ಅನ್ಕೋಬೋದು. ಬ್ಯಾಂಕು ಪೆನಾಲ್ಟಿ ಹಾಕೋದು ಯಾವಾಗ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕಿರುತ್ತೆ EMI ಟೈಮ್ ಬಂದಾಗ. ಆ ಟೈಮಲ್ಲಿ ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಇಲ್ಲ ಅಂತ ಅಂದರೆ ECS ಚಾರ್ಜಸ್ನ ಕಟ್ ಮಾಡ್ಕೋತಾರೆ. ಬಿಕಾಸ್ ಬ್ಯಾಂಕ್ ಅವರು ನಿಮ್ಮ EMIನ ಟ್ರಾನ್ಸ್ಫರ್ ಮಾಡೋಕ್ಕೆ ಅಟೆಂಪ್ಟ್ ಮಾಡಿದಾಗ ಅಲ್ಲಿ ಇನ್ಸಫಿಷಿಯಂಟ್ ಫಂಡ್ ಇರುತ್ತೆ. ಸೊ ಟ್ರಾನ್ಸಾಕ್ಷನ್ ಫೇಲ್ಡ್ ಆಗಿರುತ್ತೆ. ಅದಕ್ಕೆ ಪೆನಾಲ್ಟಿ ಆಗಿ ECS ಚಾರ್ಜಸ್ ಅಂತ ಬ್ಯಾಂಕು ಕಟ್ ಮಾಡ್ಕೊಳ್ಳುತ್ತೆ. ಸೊ ಇದನ್ನ ECS ಬೌನ್ಸ್ ಅಂತಾನೂ ಕರೀತಾರೆ. ಸೊ ಇದಕ್ಕೆ ಎಷ್ಟೆಷ್ಟು ಚಾರ್ಜ್ ಆಗ್ತಾರೆ ಅನ್ನೋದು ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ಒನ್ ಬ್ಯಾಂಕ್ ಟು ಅನದರ್ ಬ್ಯಾಂಕ್. ಸೊ ಈ ಥರ ಒನ್ ಟೈಮ್ ಏನಾದರೂ ECI ಬೌನ್ಸ್ ಆದರೆ, ಅಂದರೆ ಇನ್ಸಫಿಷಿಯಂಟ್ ಫಂಡ್ ಇದ್ದರೆ ಅವರು ಟ್ರಾನ್ಸ್ಫರ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಅದಕ್ಕೆ SBIಯಲ್ಲಿ ₹295 ಪೆನಾಲ್ಟಿ ಹಾಕ್ತಾರೆ. ಸೊ ಈ ಥರ ಪೆನಾಲ್ಟಿ ಹಾಕಿ ECS ಚಾರ್ಜಸ್ ಏನು ಕಟ್ ಮಾಡ್ಕೊಂಡಿರ್ತಾರೆ ಅದು ರೀಫಂಡು ಇರಲ್ಲ, ರಿಟರ್ನು ಇರಲ್ಲ. ಇನ್ನೊಂದು ಕಾಮನ್ ಪ್ರಾಬ್ಲಮ್ ಆಗೋದು ಎಲ್ಲರಲ್ಲೂ, ECS ತೊಗೊಂಡು ಫಸ್ಟು EMI ಅಮೌಂಟ್ ಕಟ್ಟಿರ್ತಾರೆ. ಅದಾದಮೇಲೆ ಅವರು ಡೈರೆಕ್ಟಾಗಿ ಹೋಗಿ ಅವ್ರದ್ದು ಅಮೌಂಟ್ನ ಕ್ಲಿಯರ್ ಮಾಡಿರ್ತಾರೆ. ಕಂಪ್ಲೀಟಾಗಿ ಅಮೌಂಟ್ನ EMIನ ಕಟ್ಟಿ ಕ್ಲಿಯರ್ ಮಾಡಿರ್ತಾರೆ. ಬಟ್ ಸ್ಟಿಲ್ ಅವ್ರದ್ದು ECS ಅಮೌಂಟು ಕಟ್ ಆಗ್ತಿದೆ ಅನ್ನೋದು. ಸೊ ಆ ಥರ ಏನಾದರೂ ಆಗ್ತಿದ್ರೆ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಹೋಗಿ ನೀವು ಬ್ಯಾಂಕಲ್ಲಿ ಒಂದು ಲೆಟರ್ ಕೊಟ್ಟು ECSನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬೋದು. ಇಲ್ಲ ನೀವು ಬ್ಯಾಂಕ್ ಹೋಗೋಕ್ಕಾಗಲ್ಲ ಅಂತಂದರೆ ನೀವು ಆನ್ಲೈನ್ ಮೂಲಕನೂ ಕೂಡ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಇವಾಗ ಎಲ್ಲ ಬ್ಯಾಂಕು ಮೊಬೈಲ್ ಬ್ಯಾಂಕಿಂಗ್ ಮಾಡುತ್ತೆ. ಸೊ ಎಲ್ಲ ಬ್ಯಾಂಕಿಗೂ ಅದರದ್ದು ಆ್ಯಪ್ ಇದೆ. ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಹೋಗಿ ಕೂಡ ನೀವು ECSನ ಕ್ಯಾನ್ಸಲ್ ಮಾಡ್ಬೋದು. ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಇದೇ ಥರ ನಿಮ್ಗೆ ಏನಾದರೂ ಡೌಟ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.